सदा प्रियतमामि कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये कुरून्मम। तपस्वाध्याय शुश्रूषा कृष्णपूजारतं मुनिं विश्वेशम् इष्टदं वन्दे परिव्राट् चक्रवर्तिनम्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 43ನೇ ಶ್ಲೋಕದ ಅರ್ಥ ಆಗಬೇಕು ಅಂತ ಅನಿಸುತ್ತೆ. ಹೌದಾಚಾರ್ಯ? ಹೌದು. ಇನ್ನೊಮ್ಮೆ ಶ್ಲೋಕವನ್ನು ಓದೋಣ. ತತ್ರ ತಂ ಬುದ್ಧಿ ಸಂಯೋಗಂ ಲಭತೆ ಪೌರ್ವದೇಹಿಕಂ ಯತತೆ ಚ ತತೋ ಭೂಯಃ ಸಂಸಿದ್ಧೌ ಕುರು ನಂದನ. ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದ, ಈ ಧ್ಯಾನ ಯೋಗದಿಂದ ಭ್ರಷ್ಟರಾದವರು ಎರಡು ರೀತಿಯಾದಂತಹ ಜನ್ಮವನ್ನು ಪಡಿತಾರೆ. ಒಂದು ಅತ್ಯಂತ ಶುದ್ಧವಾದ ಸಾತ್ವಿಕವಾದ ಸಂಪಾದನೆಯಿಂದ ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ತಳತಾನೆ. ಅಷ್ಟೇ ಅಲ್ಲ, ಯಾರು ಈಗ ಧ್ಯಾನ ಯೋಗಿಗಳೇ ಇದ್ದಾರೋ ಅಂಥವರ ಮನೆಯಲ್ಲಿಯೇನೆ ಮತ್ತೆ ಆ ಧ್ಯಾನ ಯೋಗದಿಂದ ಭ್ರಷ್ಟನಾದವನು ಮತ್ತೆ ಅವರ ಮನೆಯಲ್ಲೇ ಹುಟ್ಟುತ್ತಾನೆ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದ. ಈ ಎರಡು ಮನೆಯಲ್ಲಿ ಎರಡು ಜನ್ಮವನ್ನ ಈ ರೀತಿಯಾದಂತಹ ಎರಡೂ ಜನ್ಮದಲ್ಲೂ ಕೂಡ ಅವನಿಗೆ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಧ್ಯಾನ ಯೋಗದ ಒಂದು ಸಂಸ್ಕಾರ ಇರ್ತದೆ. ಆದ್ದರಿಂದ ಅವರು ಮತ್ತೆ ಈ ಜನ್ಮದಲ್ಲಿ ಧ್ಯಾನವನ್ನ ಮಾಡ್ತಾನೆ. ಧ್ಯಾನವನ್ನ ಮಾಡ್ತಾ ಮಾಡ್ತಾ ಹಿಂದಿನ ಜನ್ಮದಲ್ಲಿ ಯಾವ ಒಂದು ಧ್ಯಾನ ಯೋಗ ಅರ್ಧಕ್ಕೆ ನಿಂತಿತ್ತೋ ಅದಕ್ಕಿಂತ ಇನ್ನೂ ಹೆಚ್ಚಾಗಿ ಪೂರ್ಣತೆಯನ್ನ ಪಡೆಯಲು ಈ ಒಂದು ಜನ್ಮದಲ್ಲಿ ಪ್ರಯತ್ನ ಮಾಡ್ತಾನೆ ಅಂತ ಇದರ ತಾತ್ಪರ್ಯವನ್ನು ನೋಡಿದ್ವಿ. ಇದರ ಅರ್ಥವನ್ನ ಬರ್ಕೊಳ್ಳಿ. ಕುರುನಂದನ ಎಲೈ ಅರ್ಜುನನೇ, ಕುರುನಂದನ ಎಲೈ ಅರ್ಜುನನೇ, ತತ್ರ ಈ ಎರಡು ಜನ್ಮಗಳಲ್ಲಿಯೂ ಪೌರ್ವದೈಹಿಕಂ ಹಿಂದಿನ ಜನ್ಮದಲ್ಲಿ ಮಾಡಿದ ತಂ ಬುದ್ಧಿ ಸಂಯೋಗ. ನಾರಾಯಣ ಪ್ರಸಾದ್ ಅವರೇ ಮ್ಯೂಟ್ ಮಾಡಿ. ತಂ ಬುದ್ಧಿ ಸಂಯೋಗಂ ಆ ಧ್ಯಾನ ಯೋಗವನ್ನು ಲಭತೆ ಹೊಂದುತ್ತಾನೆ. ತತಃ ಹಿಂದಿನ ದೇಹದಲ್ಲಿ ಮಾಡಿದ್ದಕ್ಕಿಂತಲೂ ಭೂಯಃ ಅಧಿಕವಾದ ಸಂಸಿದ್ಧೌ ಧ್ಯಾನದ ಪೂರ್ಣತೆಯನ್ನು
ಸಂಸಿದ್ಧೌ ಧ್ಯಾನದ ಪೂರ್ಣತೆಗಾಗಿ ಕ್ಷಮಿಸಿ, ಸಂಸಿದ್ಧೌ ಧ್ಯಾನದ ಪೂರ್ಣತೆಗಾಗಿ ಯತತೆ ಪ್ರಯತ್ನ ಮಾಡುತ್ತಾನೆ, ಯತತೆ ಪ್ರಯತ್ನ ಮಾಡುತ್ತಾನೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಮುಂದೆ ಹೋಗೋಣ. ಪೂರ್ವಾಭ್ಯಾಸೇನ ತೇನೈವ ಕ್ರಿಯತೆ ಹ್ಯವಶೋಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದ ಬ್ರಹ್ಮಾತಿ ವರ್ತತೆ. ಇಲ್ಲಿ ಅವನ ಅರ್ಜುನನ ಪ್ರಶ್ನೆ ಏನಿತ್ತು ಅಂದ್ರೆ, ಯೋಗ ಭ್ರಷ್ಟನಾಗಿರ್ತಾನೆ, ಅವನು ಪುಣ್ಯ ಕೆಲಸಗಳನ್ನು ಮಾಡಿಲ್ಲ, ಈ ಕಡೆ ಮೋಕ್ಷಕ್ಕೆ ಬೇಕಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಿಲ್ಲ, ಸ್ವರ್ಗಕ್ಕೆ ಬೇಕಾದಂತಹ ಪುಣ್ಯ ಕೆಲಸಗಳನ್ನು ಮಾಡಿಲ್ಲ, ಮಧ್ಯದಲ್ಲಿ ಏನೇ ಧ್ಯಾನವನ್ನ ಮಾಡಿ ಬಿಟ್ಟು ಬಿಟ್ಟಿದ್ದಾನೆ. ಅಂಥವನಿಗೆ ಈ ಕಡೆ ಮೋಕ್ಷವೂ ಇಲ್ಲ, ಸ್ವರ್ಗವೂ ಇಲ್ಲ. ಹಾಗಾದ್ರೆ ಅವನಿಗೆ ಯಾವ ಗತಿ ಅಂತ ಹಿಂದೆ ಕೇಳಿದ್ದ. ಅದಕ್ಕೆ ಇಲ್ಲಿ ಇನ್ನೂ ಸ್ಪಷ್ಟವಾಗಿ ಉತ್ತರವನ್ನು ಹೇಳ್ತಾ ಇದ್ದಾನೆ. ನೋಡು, ಆ ಧ್ಯಾನ ಯೋಗದಿಂದ ಭ್ರಷ್ಟನಾದವನು ಏನಿರ್ತಾನೆ, ಅವನಿಗೆ ಈ ಜನ್ಮದಲ್ಲಿ ಏನು ಹುಟ್ಟಿರ್ತಾನಲ್ಲ, ಒಂದು ಶ್ರೀಮಂತರ ಮನೆಯಲ್ಲೋ ಅಥವಾ ಯೋಗಿಗಳ ಮನೆಯಲ್ಲೋ ಏನು ಹುಟ್ಟಿರ್ತಾನಲ್ಲ, ಅವನಿಗೆ ಈ ಜನ್ಮದಲ್ಲಿ ಧ್ಯಾನ ಯೋಗದಲ್ಲಿ ಮನಸ್ಸು ಇಲ್ಲದೆ ಹೋದರೂ, ಹಿಂದಿನ ಜನ್ಮದಲ್ಲಿ ಇತ್ತು, ಸಂಸ್ಕಾರ ಇದೆ ಬಿಡಿ, ಆದ್ರೆ ಈ ಜನ್ಮದಲ್ಲಿ ಅವನಿಗಿಲ್ಲ. ಧ್ಯಾನ ಯೋಗದಲ್ಲಿ ಮನಸ್ಸು ಇಲ್ಲದೆ ಹೋದರೂ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಆ ಧ್ಯಾನ ಯೋಗದ ಅಭ್ಯಾಸದಿಂದಾಗಿ ಬಲಾತ್ಕಾರವಾಗಿ ಅವನು ಈ ಧ್ಯಾನ ಯೋಗವನ್ನಾದ್ರೂ ಮಾಡ್ತಾನೆ. ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ ಪ್ರವಚನಕ್ಕೆ ಹೋಗಬೇಕು ಅಂತ, ನಮ್ಮವ್ರು ಬಹಳ ಬೇಕಾದವರು ಬಂದು ಕರೀತಾರೆ, ಬನ್ನಿ ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತು ಬರೋಣ ಅಂತ. ಪ್ರವಚನಕ್ಕೆ ಹೋಗಕ್ಕೆ ಮನಸ್ಸಿರೋದಿಲ್ಲ, ಅವ್ರು ಕರೆದಿದ್ದಾರೆ ಅಂತ ಹೋಗ್ತೇವೆ, ಬಲಾತ್ಕಾರವಾಗಿ ಹೋಗ್ತೇವೆ ಪ್ರವಚನಕ್ಕೆ. ಹಾಗಾಯ್ತು. ಅಂದ್ರೆ ಅವನಿಗೆ ಈ ಜನ್ಮದಲ್ಲಿ ಮನಸ್ಸಿಲ್ಲದೆ ಹೋದರೂ ಹಿಂದಿನ ಜನ್ಮದಲ್ಲಿ ಮಾಡಿದಂತಹ ಅದು ಅತ್ಯಂತ ಬಲಿಷ್ಠವಾದ ಅಭ್ಯಾಸ, ಅಂದ್ರೆ ಪ್ರಯತ್ನ ಅದ್ಭುತವಾಗಿ ಮಾಡಿರ್ತಾನೆ. ಅರ್ಧನೇ ಮಾಡಿರಲಿ ಅವನು, ಹೌದಾ, ಅವನಿಗೆ ಇಚ್ಛೆ ಇಲ್ಲದಿದ್ದರೂ ಕೂಡ ಬಲಾತ್ಕಾರವಾಗಿ ಹಿಂದಿನ ಜನ್ಮದ ಅಭ್ಯಾಸದ ಬಲದಿಂದ ಧ್ಯಾನ ಯೋಗದಲ್ಲಿ ಪ್ರವೃತ್ತನಾಗ್ತಾನೆ. ಅಂತದೇನೋ ಒಂದು ಸಿಚುವೇಶನ್ ಬರ್ತದೆ ನೋಡಿ. ಜಯತೀರ್ಥರಿಗೆ ಎಲ್ಲಿತ್ತು ಹೇಳಿ, ಆ ಸನ್ಯಾಸವನ್ನ ತಗೊಳ್ಬೇಕು ಅಂತ ಎಲ್ಲಿತ್ತು? ಎಂತಹ ದೇಶಪಾಂಡೆ ವಂಶ, ಎರಡೆರಡು ಮದುವೆ ಆಗಿದೆ, ಆರಾಮಾಗಿ ಆ ಒಂದು ಭೂಭಾಗವನ್ನು ಆಳ್ತಾ ಇರ್ಬೋದಿತ್ತು. ಆ ಒಂದು ಕ್ಷಣ ಬಂತು, ಕಿಂ ಪಶು ಪೂರ್ವದೇಹೆ, ಅಷ್ಟೆ. ಹಿಂದಿನದೆಲ್ಲ ಸಂಸ್ಕಾರ ಬಂತು, ಎಲ್ಲ ಮಧ್ವಾಚಾರ್ಯರು ಹೇಳಿದಂತಹ ಎಲ್ಲ ಆ ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ, ಎಲ್ಲ ಉಪನಿಷತ್ತಿನ ಸಾರ ಎಲ್ಲವೂ ಮತ್ತೆ ಸ್ಫುರಣೆ ಆಯಿತು. ತಕ್ಷಣವೇನೆ ಸಂಸಾರವನ್ನು ಬಿಟ್ಟು ಸನ್ಯಾಸಿ ಆದರು. ಹಾಗೆ ಬಲಾತ್ಕಾರದಿಂದ, ಪೂರ್ವಜನ್ಮ ಸಂಸ್ಕಾರದಿಂದ ವಿಶೇಷವಾಗಿ, ಹಾಗೆ ಇವನೂ ಕೂಡ ಮನಸ್ಸಿಲ್ಲದೆ ಹೋದರೂ ಅಭ್ಯಾಸದ ಬಲದಿಂದಾಗಿ ಅವನು ಈ ಧ್ಯಾನ ಯೋಗದಲ್ಲಿ ಪ್ರವೃತ್ತನಾಗ್ತಾನೆ. ನೋಡು ಅರ್ಜುನ, ಯಾರು ಧ್ಯಾನ ಯೋಗವನ್ನ ತಿಳಿಬೇಕು ಅಂತ ಹೇಳಿ ಮನಸ್ಸುಳ್ಳವನು ಯಾರಿರ್ತಾನಲ್ಲ, ಅವನು ಅದನ್ನ ತಿಳಿದು ಮುಕ್ತನಾಗ್ತಾನೆ ಅಂತಂದ ಮೇಲೆ, ತಿಳಿಬೇಕೆಂದು ಬಯಸುವವನು ಮಾತ್ರ ವಿಚಾರ ಮಾಡಿ, ಶುರು ಮಾಡಿಲ್ಲ ಅವನು, ಅದನ್ನು ಬರೀ ತಿಳಿಯಬೇಕೆಂದು ಇಚ್ಛೆ ಉಳ್ಳವನು
ಮುಕ್ತನಾಗ್ತಾನೆ ಅಂತಂದ ಮೇಲೆ ಇವನು ಶುರು ಮಾಡಿದ್ದಾನೆ. ಧ್ಯಾನ ಯೋಗದಲ್ಲಿ ಸ್ವಲ್ಪ ಪ್ರವೃತ್ತನಾದ ಮೇಲೆ, ಧ್ಯಾನ ಯೋಗವನ್ನ ತಿಳಿಯಬೇಕು ಅಂತ ಇಚ್ಛೆ ಉಳ್ಳವನಿಗೇನೇ ಮೋಕ್ಷ ಆಗತ್ತೆ ಅಂತಂದ ಮೇಲೆ, ಇವನು ಪ್ರವೃತ್ತನಾದವನಿಗೆ ಪುಣ್ಯಲೋಕವೇ ಆಗತ್ತೆ ಹೊರತು ಯಾವ ನರಕಾದಿಗಳು ಅನರ್ಥ ಇತ್ಯಾವುದೂ ಕೂಡ ಆಗೋದಿಲ್ಲ. ಹೇಳಿದ್ದೇನೆ ಎರಡು ರೀತಿಯಾದ ಅನರ್ಥ. ಇಹಲೋಕದಲ್ಲಿ ಅನರ್ಥ ಅಂತಂದ್ರೆ ಅವನು ಮಾನವ ಜನ್ಮದಲ್ಲಿ ಹುಟ್ಟಿರ್ತಾನೆ, ಮಾನವ ಜನ್ಮಕ್ಕಿಂತಲೂ ಕೀಳಾದ ಜನ್ಮ ಬರುವಂಥದ್ದು, ಪಶು ಪಕ್ಷಿ ಕೀಟಗಳು ಇತ್ಯಾದಿ ಜನ್ಮ ಬರುವಂಥದ್ದು, ಅದು ಬರೋದಿಲ್ಲ. ಪರಲೋಕದ ಅನರ್ಥ ಅಂದ್ರೆ ನರಕಾದಿಗಳು ಅಂಧಂತಮಸ್ಸು ಮೊದಲಾದವು ಸಿಗೋಳು ಇಲ್ಲ, ಅದೂ ಸಿಗೋದಿಲ್ಲ. ಇಹಲೋಕದಲ್ಲಿ ಅಂತಂದರೆ ಒಂದು ಶ್ರೀಮಂತರ ಮನೆಯಲ್ಲಿ ಹುಡ್ತಾನೆ ಅಥವಾ ಯೋಗಿಗಳ ಮನೆಯಲ್ಲಿ ಹುಡ್ತಾನೆ. ಪರಲೋಕದಲ್ಲಿ ಅಂತಂದರೆ ಅವನಿಗೆ ಅವನ ಒಂದು ಪುಣ್ಯಕ್ಕೆ ಬೇಕಾದಂತಹ ಲೋಕವನ್ನು ಹೊಂದುತ್ತಾನೆ ಹೊರತು ನರಕದಲ್ಲಿ ಅವನಿಗೆ ಎಂಟ್ರಿ ಇಲ್ಲ. ಇದನ್ನ ತಿಳಿದುಕೋ, ಇದರಲ್ಲಿ ಸಂದೇಹ ಬೇಡ. ಇವನೂ ಕೂಡ ಧ್ಯಾನವನ್ನು ಮಾಡ್ತಾ ಮುಕ್ತನೇ ಆಗ್ತಾನೆ ಅಂತ ಇದರ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಇದರ ಅರ್ಥ ಹೀಗಿದೆ. ಪೂರ್ವಾಭ್ಯಾಸೇನ ಸಹ ಆ ಧ್ಯಾನ ಯೋಗ ಭ್ರಷ್ಟನು ಸಹ ಆ ಧ್ಯಾನ ಯೋಗ ಭ್ರಷ್ಟನು ತೇನೈವ ಪೂರ್ವಾಭ್ಯಾಸೇನ ಹಿಂದಿನ ಜನ್ಮದಲ್ಲಿ ಮಾಡಿದ ಧ್ಯಾನ ಯೋಗದ ಅಭ್ಯಾಸದಿಂದ ಹಿಂದಿನ ಜನ್ಮದಲ್ಲಿ ಮಾಡಿದ ಧ್ಯಾನ ಯೋಗದ ಅಭ್ಯಾಸದಿಂದ ಅವಶೋಪಿ ಸನ್ ತನ್ನ ಇಚ್ಛೆ ಇಲ್ಲದಿದ್ದರೂ ಹ್ರೀಯತೆ ಹಿ ಬಲಾತ್ಕಾರವಾಗಿ ಧ್ಯಾನ ಯೋಗದಲ್ಲಿ ಪ್ರವೃತ್ತನಾಗುತ್ತಾನೆ. ಯೋಗಸ್ಯ ಧ್ಯಾನ ಯೋಗದ ಜಿಜ್ಞಾಸುರಪಿ ತಿಳಿಯಬೇಕೆಂದು ಇಚ್ಛೆ ಉಳ್ಳವನೂ ಕೂಡ ಶಬ್ದಬ್ರಹ್ಮ ವಿಧಿ ನಿಷೇಧಗಳನ್ನು ಮೀರುತ್ತಾನೆ. ಅಲ್ಲ, ಶಬ್ದಬ್ರಹ್ಮ ವಿಧಿ ನಿಷೇಧಗಳನ್ನು ಅಂತ ಬರ್ಕೊಳ್ಳಿ. ಶಬ್ದಬ್ರಹ್ಮ ವಿಧಿ ನಿಷೇಧಗಳನ್ನು ಅತಿವರ್ತತೆ ಮೀರುತ್ತಾನೆ ಅಂದರೆ ಮುಕ್ತನಾಗುತ್ತಾನೆ ಅಂತ ಅರ್ಥ.
ಇಲ್ಲಿ ಕೃಷ್ಣ ಪರಮಾತ್ಮ ಬಾಯಿ ಬಿಟ್ಟು ಹೇಳಿಲ್ಲ. ಅಂದ್ರೆ ಯೋಗಸ್ಯ ಜಿಜ್ಞಾಸುರಪಿ ಶಬ್ದ ಬ್ರಹ್ಮ ಅತಿವರ್ತತೆ. ಆ ಧ್ಯಾನ ಯೋಗದ ಬಗ್ಗೆ ತಿಳಿಯಬೇಕೆಂದು ಅಪೇಕ್ಷೆ ಉಳ್ಳವನೂ ಕೂಡ ಮುಕ್ತನಾಗ್ತಾನೆ ಅಂತಂದ ಮೇಲೆ, ಈ ಧ್ಯಾನ ಯೋಗದಲ್ಲಿ ನಾಗಿದ್ದವನು, ಪ್ರವೃತ್ತನಾದವನು ಮುಕ್ತನಾಗದೇ ಇರಲಿಕ್ಕೆ ಸಂಶಯ ಏನು? ಅವನೂ ಕೂಡ ಮುಕ್ತನಾಗೇ ಆಗ್ತಾನೆ ಅಂತ ಅರ್ಥ. ಅದನ್ನ ಹೇಳಿಲ್ಲ ಇಲ್ಲಿ, ಒಂದೇ ಹೇಳಿದ್ದು ಕೃಷ್ಣ ಪರಮಾತ್ಮ. ಏನು? ಧ್ಯಾನ ಯೋಗವನ್ನ ತಿಳಿಯಲು ಬಯಸುವವನೂ ಕೂಡ ಮುಕ್ತನಾಗ್ತಾನೆ. ಅರ್ಥಾತ್ ನನಗೆ ಹಸಿವಿಲ್ಲ ಅಂತ ಇಷ್ಟು ಹೇಳಿದ್ರೆ ಸಾಕು. ನನಗೆ ಹಸಿವಿಲ್ಲ, ಹೊಟ್ಟೆ ತುಂಬಿದೆ, ಇದು ವ್ಯರ್ಥ. ಇದು ಹೊಟ್ಟೆ ತುಂಬಿದೆ ಅಂತ ಅನ್ನೋದು. ಹಸಿವಿಲ್ಲ ಅಂದ್ರೆ ಹೊಟ್ಟೆ ತುಂಬಿದೆ ಅಂತ ಅರ್ಥ. ಹಾಗೆ ಕೃಷ್ಣ ಪರಮಾತ್ಮ ವ್ಯರ್ಥವಾದ ಮಾತುಗಳನ್ನು ಎಲ್ಲೂ ಆಡೋದಿಲ್ಲ. ಅವನು ಎಲ್ಲವೂ ಸಾರ್ಥಕವಾದ ಮಾತುಗಳನ್ನೇ ಆಡೋದವನು. ಆದ್ದರಿಂದ ಇಂತಹ ಯೋಗದ ಬಗ್ಗೆ ತಿಳಿಯುವವನು ಕೂಡ ಮುಕ್ತನಾಗ್ತಾನೆ ಅಂತಂದ ಮೇಲೆ, ಯೋಗದಲ್ಲಿ ಪ್ರವರ್ತನಾದವನು ಮುಕ್ತ ಆಗೇ ಆಗ್ತಾನೆ, ಪುಣ್ಯಲೋಕವನ್ನ ಪಡೆದೇ ಪಡಿತಾನೆ, ಇದರಲ್ಲಿ ಸಂಶಯ ಇಲ್ಲ ಅಂತ ಇದರ ಅರ್ಥ. ಪ್ರಶ್ನೆ ಇದ್ರೆ ಕೇಳಿ. ಎಲ್ಲರ ಮನಸ್ಸಿನಲ್ಲಿ ಒಂದು ಮೂಡ್ತಾ ಇದೆ, ಓ ಹಾಗಾದ್ರೆ ನಾವು ಇದೇ ಜನ್ಮದಲ್ಲಿನೇ ಗೋಲ್ಡನ್ ಟಿಕೆಟ್ ಬಿಡೋದು ಮೋಕ್ಷಕ್ಕೆ ಹೋಗ್ಬಿಟ್ರಾಯ್ತು ಅಂತ. ಧ್ಯಾನ ಪ್ರವೃತ್ತವನ್ನಾಗಿ ಮಾಡೋಣ. ಧ್ಯಾನದಲ್ಲಿ ಸ್ವಲ್ಪ ಬದಲಿಗೆ ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ ಈಗ. ಕೃಷ್ಣ ಪರಮಾತ್ಮ ಎಲ್ಲ ಹೇಳ್ಬಿಟ್ಟಿದ್ದಾನೆ, ಸಮಕಾಯಂ ಶಿರೋಗ್ರೀವಂ, ಎಲ್ಲ ಅದ್ಭುತವಾಗಿ ಶೈಲಾಜಿನ ಕುಶೋತ್ತರಂ, ಯಾವ್ಯಾವ್ದ್ರ ಮೇಲೆ ಕೂಡಬೇಕು, ಹೇಗೆ ಕೂಡಬೇಕು, ಏನೇನ್ ಮಾಡಬಾರ್ದು, ನನ್ನನ್ನೇ ಚಿಂತನೆ ಮಾಡಬೇಕು, ಆ ಹುಬ್ಬಿನ ಮಧ್ಯದಲ್ಲಿ ನನ್ನ ರೂಪವನ್ನ ಧ್ಯಾನ ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟಿದ್ದಾನೆ. ಸ್ವಲ್ಪ ಇಂಟ್ರೆಸ್ಟ್ ಬಂದಿದೆ, ಬುಕ್ ಆಗಿದೆ ನಮ್ಮ ಹೆಸರು ಈಗ ಅಲ್ಲಿ. ಸ್ವಲ್ಪ ಟ್ರೈ ಮಾಡೇ ಬಿಟ್ರಾಯ್ತು, ಇನ್ನು ಸ್ವಲ್ಪ ಎಫರ್ಟ್ ಹಾಕಿದ್ರಾಯ್ತು ಅಂತಂದ್ರೆ. ಕೃಷ್ಣನೇ ಅಂತಾನಲ್ಲ ಆಚಾರ್ಯ, ಅಭ್ಯಾಸೇನತು ಕೌಂತೆಯ. ಹಾ 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 ಅದಕ್ಕೆ ಹೇಳ್ತಾನೆ ಈಗ ನೋಡಿ, ಅದಕ್ಕೆ ಅದ್ಭುತವಾದ ಉತ್ತರ ನೆಕ್ಸ್ಟ್ ಶ್ಲೋಕ ನೋಡಿ. ಪ್ರಯತ್ನಾದ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಭಿಷಃ ಅನೇಕ ಜನ್ಮ ಸಂಸಿದ್ಧಃ ತತೋ ಯಾತಿ ಪರಾಂಗತಿಂ. ಎಷ್ಟು ಸುಲಭ ಅಲ್ಲ, ದಾಸರೆಲ್ಲ ಹೇಳಿಬಿಟ್ರು. ಸುಲಭನೋ ಹರಿ, ಹರಿ ಬಹಳ ಸುಲಭನೋ, ಯಾಕೆ ತಲೆ ಕೆಡಿಸ್ಕೋತೀಯಾ ಅಂತ. ನಾವ್ ಏನ್ ಮಾಡ್ಕೋಬೇಕು? ಸುಲಭ ನೋ ಹರಿ, ಹರಿ ನೋ ಸುಲಭ, ಇಂಗ್ಲಿಷ್ ನೋ, ಅಷ್ಟು ಸುಲಭ ಅಲ್ಲಪ್ಪ ಅವನು. ಅನೇಕ ಜನ್ಮಗಳ ಸಾಧನೆ ಅವಶ್ಯಕ ಅಂತ ಕೃಷ್ಣ ಪರಮಾತ್ಮ ಈಗ ಹೇಳ್ತಾ ಇದ್ದಾನೆ. ಮೂಗಿಗೆ ತುಪ್ಪ ಹಚ್ಚಿದ ಎಷ್ಟೋ ತನಕ, ಈಗ ಹೇಳ್ತಾ ಇದ್ದಾನೆ ಅನೇಕ ಜನ್ಮಗಳ ಸಾಧನೆ ಬಹಳ ಮುಖ್ಯ. ಬರೀ ಧ್ಯಾನ ಯೋಗವನ್ನ ತಿಳಿಯಬೇಕೆಂದು ಇಚ್ಛೆ ಉಳ್ಳವನು ಧ್ಯಾನ ಯೋಗವನ್ನ ತಿಳಿದು ಧ್ಯಾನ ಯೋಗವನ್ನ ಮಾಡಲು ಏನು ಪ್ರಯತ್ನ ಮಾಡ್ತಾನಲ್ಲ, ಆ ಪ್ರಯತ್ನದಿಂದ ಧ್ಯಾನ ಯೋಗಿ ಆಗ್ತಾನೆ. ಅನಂತರ ಅವನು ಅನೇಕ ಜನ್ಮಗಳಿಂದ ಮಾಡಿದಂತಹ ಪಾಪವೂ ನಾಶ ಆಗತ್ತೆ. ಅಂತಹ ಪಾಪಗಳು ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಧ್ಯಾನದಿಂದಾಗಿ ಅಪರೋಕ್ಷ ಜ್ಞಾನವನ್ನ ಪಡಿತಾನೆ. ನಮ್ದು ಹಿಂದೇನಾಗಿದ್ವೋ ಗೊತ್ತಿಲ್ಲ, ಮುಂದೇನಾಗ್ತೀವೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಈಗೇನಾಗಿದ್ದೇವೆ ಅನ್ನೋದೇ ಗೊತ್ತಿಲ್ಲ ನಮಗೆ. ಹಿಂದಿಂದ ಮುಂದಿಂದ ಬಿಟ್ಟು ಬಿಡ್ರಿ, ಹೌದಾ? ಈ ಒಂದು ಅನೇಕ ಜನ್ಮಗಳಲ್ಲಿ ಮಾಡಿದಂತಹ ಧ್ಯಾನದಿಂದಾಗಿ ಅಪರೋಕ್ಷ ಜ್ಞಾನವನ್ನ ಪಡೆದು ಅಂತಹ ಅಪರೋಕ್ಷ ಜ್ಞಾನದಿಂದ ಮೋಕ್ಷವನ್ನ ಹೊಂದುತ್ತಾನೆ. ಅರ್ಥಾತ್ ಒಂದೇ ಜನ್ಮದಲ್ಲಿ ಏನೇ ಸಿದ್ಧವಾಗುವಂಥದ್ದಲ್ಲ ಈ ಧ್ಯಾನ, ಸಾಧ್ಯವೇ ಇಲ್ಲ. ನಮ್ಮ ಪೂರ್ವಜರೆಲ್ಲರೂ ಕೂಡ ಸರಿಯಾದ ಸಂಸ್ಕಾರ ಹಾಕಿರಬೇಕು. ಅಜ್ಜ ನೆಟ್ಟ ಮಾವಿನ ಗಿಡ ಮೊಮ್ಮಗ ತಿಂತಾನೆ ಅಂತ ಹೇಳ್ತಾರಲ್ಲ, ಹಾಗೆ ಮರದಿಂದ ಬಂದಂತ ಹಣ್ಣನ್ನ ಮೊಮ್ಮಗ ಅದನ್ನ ಅನುಭವಿಸ್ತಾನೆ ಅಂತ. ಹಾಗೆ ನಮ್ಮ ಪೂರ್ವಜರೆಲ್ಲರೂ ಅದ್ಭುತವಾದ ಸಂಸ್ಕಾರವನ್ನ ಹಾಕಿರಬೇಕು, ಹಾಕಿದ್ದಾರೆ.
ಸಂಶಯವೇ ಇಲ್ಲ. ಆದ್ದರಿಂದ ಈಗೆಲ್ಲ ನೀವು ಪಾಠಕ್ಕೆ ಬಂದಿದ್ದೀರಿ, ಇಲ್ಲ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಅಂತ ಹೇಳಿಕ್ ಸಾಧ್ಯವೇ ಇಲ್ಲ. ನೀವು ನಿಮ್ಮ ಪೂರ್ವಜರು ಮಾಡಿದಂತಹ ಒಂದೊಂದು ಪುಣ್ಯದಿಂದಲೂ ಪಾಠಕ್ಕೆ ಅರ್ಧ ತಾಸು ಮೀಸಲಿಡ್ತೀರಲ್ಲ, ಅದು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀರಲ್ಲ, ಅವರು ಮಾಡಿದಂತಹ ಪುಣ್ಯ ಸಾಧನೆ ಅದು. ಆದ್ದರಿಂದ ಒಂದೇ ಜನ್ಮದಲ್ಲಿ ಆಗತ್ತೆ ಸುಳ್ಳು, ಅನೇಕ ಜನ್ಮಗಳು ಬೇಕು. ಅದು ನಮಗೂ ಗೊತ್ತಿಲ್ಲ. ಇದೇ ಜನ್ಮವೇ ಕೊನೆಯಾಗಿರಬಹುದು, ಚರಮ ಜನ್ಮ ಆಗಿರಬಹುದು, ಚರಮ ದೇಹ ಆಗಿರಬಹುದು. ಇನ್ನೆಷ್ಟು ಕೋಟಿ ದೇಹಗಳು ಉಂಟೋ ಗೊತ್ತಿಲ್ಲ, ಹಿಂದೆ ಎಷ್ಟು ಕೋಟಿ ಜನ್ಮಗಳನ್ನ ದಾಟಿ ಬಂದಿದ್ದೇವೋ ಗೊತ್ತಿಲ್ಲ. ಆದರೆ ಹರಿಯ ಭಜನೆ ಬಿಡಬಾರದು, ಇದು ಮುಖ್ಯ ತಾತ್ಪರ್ಯ ಈ ಶ್ಲೋಕದ್ದು. ಹರಿಸ್ಮರಣೆ ಎಂದೆಂದೆಂದೂ ಬಿಡಬಾರದು. ಅದನ್ನೇ ಹೇಳಿದ್ದ ಆಚಾರ್ಯರು, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ. ಅಂತ್ಯಕಾಲದಲ್ಲೂ ವಿಶೇಷ ಬಿಡಿ, ಬಹಳ ಬಹಳ ವಿಶೇಷವಾದದ್ದು. ಈ ಪ್ರಸಕ್ತ ಕಾಲದಲ್ಲೂ ವರ್ತಮಾನ ಕಾಲದಲ್ಲೂ ಹೌದು, ಬಹಳ ಮುಖ್ಯ ಹರಿಯದ್ದು. ಮೊದ್ಲಿಂದ ಯಾವ ಭಯವೂ ಮಾಡಿದ್ರೆ ಅವಾಗ ಬರುತ್ತೆ. ಹಾ ಅದೇ ಇಲ್ಲ ಅಂದ್ರೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬರಲ್ಲ. ಅದನ್ನ ಕೃಷ್ಣ ಪರಮಾತ್ಮ ಇಲ್ಲಿ ಹೇಳ್ತಾ ಇದ್ದಾನೆ. ಬಹಳ ಬಹಳ ಕಷ್ಟ. ಅನೇಕ ಜನ್ಮಗಳಿಂದ ಮಾಡಿದಂತಹ ಆ ಧ್ಯಾನ ಯೋಗದಿಂದ ಪಾಪ ನಾಶ ಆಗಿ, ಆ ಧ್ಯಾನ ಯೋಗ ಪರಿಪಕ್ವವಾಗಿ ಅಪರೋಕ್ಷ ಜ್ಞಾನ ಹೊಂದಿ, ಅಷ್ಟೇ ಅಲ್ಲ, ಅಪರೋಕ್ಷ ಜ್ಞಾನ ಬಂದ ತಕ್ಷಣ ಮೋಕ್ಷ ಆಗತ್ತೆ ಅಂತೂ ಇಲ್ಲ. ಸುಧಾದಲ್ಲಿ ಅನೇಕ ಹೇಳ್ತಾರೆ ಇದನ್ನ. ಅಪರೋಕ್ಷ ಜ್ಞಾನಿಗಳು ಅಂದ್ರೆ ಪರಮಾತ್ಮನನ್ನ ಕಂಡವರೇನೆ ಪರಮಾತ್ಮನ ಬಗ್ಗೆ ಹೇಳಬೇಕು. ಅಪರೋಕ್ಷ ಜ್ಞಾನ ಬಂದ ಮೇಲೆ ತಕ್ಷಣವೇನೆ ಮೋಕ್ಷ ಆಗತ್ತೆ ಅಂತಂದ್ರೆ, ಹೀಗೆ ಏನೇನು ಪರಮಾತ್ಮನ ಬಗ್ಗೆ ಗ್ರಂಥಗಳಲ್ಲಿ, ಮಹಾಭಾರತದಲ್ಲಿ, ಉಪನಿಷತ್ತುಗಳಲ್ಲಿ ಪರಮಾತ್ಮನ ಬಗ್ಗೆ ಹೀಗಿದೆ ಹಾಗಿದ್ದಾನೆ ಅಂತ ಹೇಳಿದ್ದಾರೋ ಅದೆಲ್ಲ ಸುಳ್ಳು ಅಂತಾಯ್ತು. ಯಾಕೆ? ಅಪರೋಕ್ಷ ಜ್ಞಾನ ಬಂದವರೆಲ್ಲ ಮೋಕ್ಷಕ್ಕೆ ಹೋಗಿದ್ದಾರೆ, ಇಲ್ಲಿರೋರೆಲ್ಲ ಪರಮಾತ್ಮನ ನೋಡಿಲ್ಲ. ಹಾಗಾದ್ರೆ ಹೇಳಿದವರು ಯಾರು? ಅಪರೋಕ್ಷ ಜ್ಞಾನ ಬಂದ ತಕ್ಷಣ ಮೋಕ್ಷ ಅಲ್ಲ, ಅವರ ಪ್ರಾರಬ್ಧ ಕರ್ಮ ಸಂಪೂರ್ಣ ಮುಗಿಬೇಕು. ಅದಕ್ಕೋಸ್ಕರವಾಗಿ ದೇವರು ಅವರನ್ನ ಇಟ್ಟಿರ್ತಾನೆ. ಲೋಕದ ಜನರನ್ನ ಉದ್ಧಾರ ಮಾಡ್ರಿ, ಅದು ನಿಮ್ಮ ಆದ್ಯ ಕರ್ತವ್ಯ. ಸರಿಯಾಗಿ ನನ್ನ ಬಗ್ಗೆ ಹೇಳಿರಿ. ಅಂತಹ ಜ್ಞಾನಿಗಳು ಸರಿಯಾಗಿ ಹೇಳಿದ್ರೂ ಕೂಡ ನಮ್ಮ ಇಂದ್ರಿಯ ದೋಷದಿಂದಾಗಿ ಬೇರೇನೋ ಕೇಳಿಸ್ಕೊಂಡಿರ್ತೇವೆ. ನಮಗೂ ಬೇಕು ಆ ಯೋಗ್ಯತೆ, ಅದಿಲ್ಲ ನಮಗೆ. ಅದರಿಂದ ಅನೇಕ ಜನ್ಮಗಳ ಸಾಧನೆ, ಅದರಿಂದಾಗಿ ಆ ಧ್ಯಾನದಿಂದಾಗಿ ಅಪರೋಕ್ಷ ಜ್ಞಾನ ಆಗಿ ಎಷ್ಟೋ ವರ್ಷಗಳು, ಸಾವಿರಾರು ವರ್ಷಗಳು ಕಳೆದ ಮೇಲೆ ನಮಗೆ ಮೋಕ್ಷ ಆಗುತ್ತೆ. ಈಗ ಅನಿಸ್ತಾ ಇದೆ, ಯಾವ ಮೋಕ್ಷ ಬೇಡ, ಏನೂ ಬೇಡ, ಆರಾಮ್ ಇಲ್ಲೇ ಇರ್ತೀವಿ, ಇನ್ನೊಂದ್ 1000 ಸರಿ ಹುಟ್ಟಿದ್ರು ಚಿಂತೆ ಇಲ್ಲ. ನಾವು ಈ ಶ್ಲೋಕ ಓದ್ಬಾರ್ದಿತ್ತು ಆಚಾರ್ಯ, ಅಲ್ಲಿ ತನಕ ಎಲ್ಲ ಸರಿ. ಹೌದು, ಇವಾಗ ಡಿಸ್ಕರೇಜ್ ಆಗ್ಬಿಟ್ಟಿದೆ. ಏನೂ ಬೇಡ ಅಂತ ಅನ್ಸ್ಬಿಡುತ್ತೆ. ಕಷ್ಟ. ಬೇಕು ಅಂದ್ರು ಬೇಡ ಅಂದ್ರೂ ಜನ್ಮಗಳು ಬರ್ತಾನೆ ಇರ್ತವೆ. ಆ ಬೇಕು ಬೇಡಗಳ ಮಧ್ಯದಲ್ಲಿ ಏನೇ ನಡೆಯೋದು ಜೀವನ. ಅದೇ ಹರಿಸ್ಮರಣೆ, ಅದೇ ಸಾಧನೆ, ಅಷ್ಟೇ, ಬೇರೇನಿಲ್ಲ. ಪುನರಪಿ ಜನನಂ ಪುನರಪಿ ಮರಣ. ಜಾತಸ್ಯ ಧ್ರುವ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ನಮಸ್ತು. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ಧನ್ಯವಾದ. ನಮಸ್ಕಾರ ಆಚಾರ್ಯ.